ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಲಾಂಗ್ ವಿಡಿಯೋಸ್ ಮಾಡಿ. ತುಂಬ ದಿನ ಅಂತಂದರೆ ಒಂದು 3 days ಆಯಿತು ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಇಂಟರ್ನಲ್ಸ್ ಇದ್ದ ಕಾರಣ ನನಗೆ ಏನೂ ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಜಸ್ಟ್ ಮಿನಿ ವ್ಲಾಗ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ. ಇವತ್ತಿಗೆ ಇಂಟರ್ನಲ್ಸ್ ಮುಗ್ದಿದೆ, ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇನ್ನು ಇವಾಗ ಬಂದೆ, ಟೈಮ್ ಆಲ್ರೆಡಿ 6:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿ ಏನಪ್ಪ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಆಲ್ರೆಡಿ ಟ್ರೆಂಡ್ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ನಾನು ಒಂದು ರೆಸಿಪಿ ನೋಡಿದ್ದೆ. ಏನಂತ ಅಂದರೆ ಕಾಸರಗೋಡು ಚಕ್ಲಿ ಆ ಥರ ಏನೋ ಗೊತ್ತಿಲ್ಲ, ನನಗಷ್ಟು ನೆನಪಿಲ್ಲ. ರೀಲಲ್ಲಿ ನೋಡಿ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತಲೆಗೆ ಬಂದಿದೆ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಡೇಟ್ಸ್ ಎಲ್ಲ ನನ್ನ ಓಟ್ಸಿಗೆ ಅಂತ ತಂದಿಟ್ಟಿದ್ದು ಹಾಗೆ ಇದೆ, ತುಂಬ ತೊಗೊಂಬಂದಿಟ್ಟಿದ್ದೆ. ಸೊ ಹಾಗೆ ಇದೆ. ಅದ್ರ ಜೊತೆಗೆ ಚಕ್ಲಿ ತೊಗೊಂಬಂದಿದ್ದೀನಿ. ಅದೇ ಎರಡನ್ನೂ ಯೂಸ್ ಮಾಡಿಕೊಂಡು ಇವಾಗ ಮಾಡುವ. ಎಲ್ಲ ರೀಲ ನೋಡಬೇಕಾದ್ರೂ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳೋರಲ್ಲ. ಸೊ ನನಗೆ ನೋಡುವ ಮಾಡಿ ಹಾಗೆ ಇರುತ್ತಾ ಇರಲ್ವಾ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೆಡಿಯಾಗಿ ಬರ್ತೀನಿ. ಇಲ್ಲೆಲ್ಲ ನನ್ನ ಬಟ್ಟೆಗಳನ್ನ ಹಂಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಆಲ್ರೆಡಿ ಮಲ್ಗೋ ಟೈಮ್ ಅಲ್ವಾ, ಅವಾಗ ಮತ್ತೆ ಇನ್ನೊಂದು ಸಲ ಮುಖ ತೊಳಿಬೇಕಾಗುತ್ತೆ. ಹಾಗಾಗಿ ಬರೀ ಇದನ್ನು ಮಾತ್ರ ಮಾಯ್ಶ್ಚರೈಸರ್ ಮಾತ್ರ ಹಚ್ಕೋತೀನಿ. ಹಲೋ ಗೈಸ್, ಬ್ಯಾಕ್ ಟು ಮೈ ಕಿಚನ್. ನೋಡಿ ಇಲ್ಲಿ ಏನೇನು ತೊಗೊಂಬಂದಿದ್ದೀನಿ ಗೊತ್ತಾ? ಇದು ಡೇಟ್ಸ್ ನನ್ನ ಹತ್ರ ಇತ್ತು, ನಾನು ಜಾಸ್ತಿ ಇದೆ ಅಂದ್ಕೊಂಡೆ, ಬಟ್ ಇವಾಗ ಗೊತ್ತಾಗ್ತಿರೋದು ಸ್ವಲ್ಪನೇ ಇದೆ. ಇದು ಮತ್ತೆ ಇದು ಎರಡು ಬೇರೆ ಬೇರೆ ತರ ತಗೊಂಡ್ಬಂದಿದ್ದೀನಿ. ನನ್ಗೆ ಗೊತ್ತಾಗಿಲ್ಲ ಗೈಸ್, ಇದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಅಥವಾ ಇದನ್ನ ಓಪನ್ ಮಾಡ್ಬಿಟ್ಟಿದ್ದೀನಿ, ಇದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಅಂತ. ಸೊ ಎರಡು ಫಸ್ಟ್ ಅದೇ ತಗೊಂಡಿದ್ದೆ. ಆಮೇಲೆ ಈ ಎರಡನ್ನೂ ಒಂದೊಂದು ತಗೊಂಡ್ಬಂದಿದ್ದೀನಿ, ಯಾವ್ದು ಚೆನ್ನಾಗಿರುತ್ತೆ ಅದಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಗೈಸ್ ಫಸ್ಟ್ ಇದೆಲ್ಲಾನು ಇದ್ರಲ್ಲಿರುವಂತದ್ದು ಸೀಡ್ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕೋತೀನಿ. ಇದಕ್ಕೆ ಇನ್ನೂ ಏನೇನು ಹಾಕ್ಬೇಕು ಅದನ್ನ ಆಮೇಲೆ ತೋರಿಸ್ತೀನಿ, ಆಯ್ತಾ? ಇವಾಗ ಇಷ್ಟು ಮೇನ್. ಸೊ ಇದೆಲ್ಲ ಹಿಂಗೆ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಸಣ್ಣಗೆ ಹಾಕೋತೀನಿ ಗೈಸ್, ಬಿಕಾಸ್ ನೀಟಾಗಿ ಅದು ರುಬ್ಕೋಬೇಕಲ್ಲ, ಹಂಗಾಗಿ ಸಣ್ಣಗೆ ಹಾಕೋತೀನಿ. ಸಾರಿ. ಆಗಿದೆ ಗೈಸ್. ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ಮತ್ತೆ ಉಪ್ಪು ಹಾಕೋತೀನಿ. ಅಷ್ಟೇ, ಇನ್ನೇನು ಹಾಕೊಳಂಗಿರೋದಿಲ್ಲ. ತೋರ್ಸು. ವಾವ್, ಹೊಸ್ದಾಗಿ ಮಾಡಿರೋದು ಹಬ್ಬಕ್ಕೆ ಅಂತ ಅನ್ಬಿಟ್ಟು. ನೋಡಕ್ ಚೆನ್ನಾಗೈತೆ ರೆಡ್ಗೆ. ಅಲ್ಲ, ಖಾರದ ಪುಡಿ ಇರೋದೇ ರೆಡ್ಗೆ, ಬಟ್ ಇವಾಗ ಒಂಥರ ಚೆನ್ನಾಗಿದೆ ಕಲರ್. ಇದಕ್ಕೆ ನನಗೆ ಸ್ವಲ್ಪ ಸ್ಪೈಸಿ ಬೇಕು, ಅದಕ್ಕೆ. ಅಮ್ಮ ತುಂಬಾ ಖಾರ ಇದೆಯಾ ಖಾರದ ಪುಡಿ? ಸೊ ನಾನು ಇಷ್ಟನ್ನ ಹಾಕೋತಾ ಇದ್ದೀನಿ. ಇಟ್ಸ್ ಓಕೆ, ಖಾರ ಇದ್ರು ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರೂ ಇನ್ನೂ ಎಕ್ಸ್ಟ್ರಾ ಖಾರ ಬೇಕು ಅಂತ ಅನ್ಸಿದ್ರೆ ನಾನು ಆಮೇಲೆ ಅದಕ್ಕೆ ಆಡ್ ಮಾಡ್ಕೋತೀನಿ. ಈಗ ಉಪ್ಪು ಹಾಕೋತಾ ಇದ್ದೀನಿ, ಸಾಕು. ತುಂಬಾ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಅಷ್ಟೇ ಗೈಸ್. ಇವಾಗ ಇದು ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕು. ತುಂಬಾ ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ರುಬ್ಕೊಳ್ಳಿ, ಒಂದ್ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ಗಟ್ಟಿ ರುಬ್ಕೊಳ್ಳಿ. ಮೀಡಿಯಂ ಆಗಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ. ಅಷ್ಟೇ ಗೈಸ್, ನನಗೆ ಸ್ವಲ್ಪ ಅದು ತೆಳ್ಳಬೇಕು, ಹಂಗಾಗಿ ನಾನು ಸ್ವಲ್ಪ ಮಾತ್ರ ನೀರ್ ಹಾಕೊಂಡಿದ್ದೀನಿ. ನೋಡುವ ಇವಾಗ ಹೆಂಗ್ ರುಬ್ಬುತ್ತೆ, ಹೆಂಗೆ ಅದು. ನಾನು ಯಾವತ್ತೂ ಡೇಟ್ಸ್ ಎಲ್ಲ ರುಬ್ಬಿ ಆ ಥರದ್ದೆಲ್ಲ ಟ್ರೈ ಮಾಡಿಲ್ಲ, ಸೊ ಹಂಗಾಗಿ ನೋಡೋಣ. ನೋಡಿ ಗೈಸ್, ಇನ್ನೊಂದು ಸ್ವಲ್ಪ ನೀರ್ ಹಾಕೋತೀನಿ. ತುಂಬಾ ಗಟ್ಟಿ ಆಗ್ಬಿಟ್ರು ಚೆನ್ನಾಗಿರಲ್ಲ. ನೋಡಿ ಗೈಸ್, ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ಅಂತ ಅಂದ್ರೆ, ಇವಾಗ ನಮಗ್ ನೆಕ್ಸ್ಟ್ ಉಪ್ಪು ಮತ್ತೆ ಖಾರನ ಹಾಕೋಬೇಕಂತ ನಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೋಬೇಕಂತ ಅನ್ಸಿದ್ರು ಅದು ಅದ್ರಲ್ಲಿ ಮಿಕ್ಸ್ ಆಗೋ ತರ ಇರ್ಬೇಕು. ಇದು ಕರೆಕ್ಟ್ ಆಗಿದೆ ನೋಡಿ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಲ್ಲ, ಈ ಪ್ರೋಸೆಸ್ ಕರೆಕ್ಟ್ ಆಗಿದೆ, ಬಟ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ನಾನು ಅದು ಹೆಂಗಿರುತ್ತೆ ಅಂತ ನೋಡೋಕೆನೆ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇದನ್ನ ಹಾಕ್ಬೇಕಿತ್ತು, ಬಟ್ ಪರವಾಗಿಲ್ಲ, ಎರಡು ಮಿಕ್ಸ್ ಮಾಡೋದೆ ತಾನೆ, ಏನಾಗಲ್ಲ.
ಇಸ್ ಗಾಯ್ಸ್ ಇವಾಗ ಚಂದ ಮೊದಲು ಶಾರ್ಟ್ಸಿಗೆ ಮಾಡ್ಕೊಬಿಡು. ಇದ್ರ ಜೊತೆಗೆ ಚಿಕ್ಕ ಚಿಕ್ಕದು ಹಾಕ್ಬಿಡ್ತೀನಿ. ಈ ಚಿಕ್ಕ ಚಿಕ್ಕದು ಒಂದೆರಡು ಆಡ್ ಮಾಡೋಣ, ನೋಡೋಣ ಯಾವುದು ಜಾಸ್ತಿ ಟೇಸ್ಟ್ ಬರುತ್ತೆ ಅನ್ಕೊಂಡ್ಬಿಟ್ಟು. ತೋರಿಸ್ತೀನಿ ತಡಿ ಒಂದ್ ನಿಮಿಷ ಹೆಂಗೆ. ಎಸ್ ಗೈಸ್ ಆಯ್ತು. ಈಗ ತಿನ್ನುವ ನನಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು, ಸೊ ಹಂಗಾಗಿ ನಾನು ಖಾರ ಜಾಸ್ತಿ ಹಾಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಚಿಕ್ಕ ಟ್ರೈ ಮಾಡ್ತೀನಿ. ತಮ್ಮನಲ್ಲಿ ಫೋಟೋ ಮಾಡ್ತೋಗ್ಬಿಟ್ಟಿದ್ದೀನಿ, ತೆಗಿ ತಮ್ಮನಲ್ಲಿಗೆ ಮತ್ತಲ್ಲ. ಗೈಸ್ ವಿಡಿಯೋ ಆಫ್ ಆದಾಗ ಒಂದು ಸ್ವಲ್ಪ ತಿನ್ಕೊಬಿಟ್ಟಿದ್ದೆ, ಆಮೇಲೆ ನೆನಪಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಮಸ್ತ್ ಇದೆ ಗೈಸ್. ಸ್ವಲ್ಪ ಸ್ವೀಟ್ ಇದೆ, ಉಪ್ಪು ಖಾರ ಹಾಕಿದ್ನಲ್ಲ ಅದು ಕಡಿಮೆ ಇದೆ, ಸ್ವೀಟ್ ಇದೆ ಅಷ್ಟೇ. ಸ್ವೀಟ್ ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಗುತ್ತೆ. ಅಂಡ್ ನನಗೆ ಅಷ್ಟು ಸ್ವೀಟ್ ಇಷ್ಟ ಇಲ್ಲದೆ ಇರೋ ರೀಸನು, ಚಿಕ್ಕದಾದ್ರೆ ಚಿಕ್ಕದ್ ತೋರ್ಸೋದ್ನಲ್ಲ ಅದಾದ್ರೆ ಒಂದ್ 10 ತಿನ್ಬೋದು, ಇದಾದ್ರೆ ಒಂದ್ 3-4 ತಿನ್ಬೋದು ಗೈಸ್. ಸಕ್ಕತ್ತಾಗೈತೆ ಮಾತ್ರ. ಪಪ್ಪಾಯ ತಿಂತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ತಿನ್ನಲಿಲ್ಲ, ನಾನು ರೈಸ್ ತಿನ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಅದಕ್ಕೆ ಪಪ್ಪಾಯ ಎಲ್ಲ ಕಟ್ ಮಾಡಿರೋದು ಇಲ್ಲಿದೆ. ಇವಾಗ ಅದಕ್ಕೆ ಏನೋ ನಾನು ಬಸ್ಸಾರು ತಿನ್ನಲ್ಲ, ನಮ್ಮಮ್ಮ ಏನೋ ಬೇರೆ ಮಾಡ್ತಾಯಿದ್ರು, ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಪ್ಪಾಯ ಇಟ್ಸ್ ಎನಫ್ ಅಂತ ಅಂದ್ಕೊಂಡು ನೈಟ್ ಡಿನ್ನರ್ಗೆ ಪಪ್ಪಾಯ ತಿಂತಾಯಿದ್ದೀನಿ. ಗೊತ್ತಿಲ್ಲ ಗೈಸ್, ಈ ನಡುವೆ ಆರೆಂಜು ಪಪ್ಪಾಯ, ಮೊದಲು ವಾಟರ್ಮೆಲನ್ ಅಷ್ಟೇ ಇಷ್ಟ ಆಗ್ತಿತ್ತು, ಈಗ ಇವೆರಡೂ ಜಾಸ್ತಿ ಫೇವ್ರೇಟ್ ಆಗ್ತಾ ಇದೆ.